ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡೋಕೆ ಕುಂತೀರಿ ಟೆಕ್ ಲೈಫ್ ಆ್ಯಂಡ್ ಯೂಟ್ಯೂಬ್ ಚಾನಲ್, ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸೊ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಒಂದು ತಮ್ಮನೇಲನ್ನು ಯಾವ ರೀತಿ ಮಾಡೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ಒಂದು ಅಪ್ಲಿಕೇಶನ್ ಮುಖಾಂತರ ತಮ್ಮನೇಲನ್ನು ಯಾವ ರೀತಿ ಅದನ್ನು ಯೂಸ್ ಮಾಡೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ತಮ್ಮನೇಲ್ ಅಂತಂದರೆ ನೀವು ಒಂದು ಯೂಟ್ಯೂಬಲ್ಲಿ ಫಸ್ಟಿಗೆ ನೀವು ಯೂಟ್ಯೂಬ್ಗಿಂತಂದ್ರೆ ವಿಡಿಯೋ ನೋಡ್ತಿರ್ತಲ್ಲ, ಅದರ ಫ್ರಂಟ್ ಅಂದ್ರೆ ಫಸ್ಟಿಗೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿರ್ಬೇಕಾಗ ಅದು ತಮ್ಮನೇಲ ಬರ್ತದೆ ಫ್ರಂಟಾಗಿ. ಸೊ ಈ ರೀತಿ ತೋರಿಸ್ತಿದ್ದಲ್ಲ ಆ ರೀತಿ ಒಂದು ತಮ್ಮನೇಲ್ ಬರ್ತದೆ. ಸೊ ಅದನ್ನು ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ಒಂದು ವಿಡಿಯೋದಲ್ಲಿ. ಸೊ ಈ ತಮ್ಮನೇಲ್ ಕ್ರಿಯೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ವಿಡಿಯೋಗಳಿಗೆ ಏನಾಗುತ್ತೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಹೆಚ್ಚಾಗಿ ಬರ್ತಾ ಹೋಗ್ತಾವೆ. ಸೊ ಈ ತಮ್ಮನೇಲ್ ಚೆನ್ನಾಗಿತ್ತು ಅಂದ್ರೆ ವ್ಯೂಸ್ ಚೆನ್ನಾಗಿ ಬರ್ತಾವೆ. ಸೊ ವ್ಯೂಸ್ ಚೆನ್ನಾಗಿ ಬಂತಂದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ ಕೂಡ ಬರ್ತಾವೆ. ಸಬ್ಸ್ಕ್ರೈಬ್ ಕೂಡ ಬಂತಂದ್ರೆ ನಿಮ್ಮ ಒಂದು ಚಾನಲ್ ಗ್ರೋತ್ ಆಗುತ್ತೆ. ಅದರ ಜೊತೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಮತ್ತು ಒಂದು ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗ್ತಾರೆ. ಸೊ ಅದಕ್ಕಾಗಿ ಈ ಒಂದು ತಮ್ಮನೇಲ್ ಏನಾಗುತ್ತೆ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ನೀವು ತಮ್ಮನೇಲ್ ಕ್ರಿಯೇಟ್ ಮಾಡೋದು ಗೊತ್ತಿರಬೇಕಾಗತ್ತೆ. ಸೊ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಅಟ್ರಾಕ್ಟಿವ್ ತಮ್ಮನೇಲ್ ಅಂತಾರೆ. ಸೊ ಅದನ್ನು ಕೂಡ ಕ್ರಿಯೇಟ್ ಮಾಡ್ಕೊತ ನೀವು ಒಂದು ಸಿಂಪಲಾಗಿ ಕ್ರಿಯೇಟ್ ಮಾಡ್ಕೊತ ಹೋದಂಗೆಲ್ಲ ನಿಮಗೆ ಐಡಿಯಾಗಳು ಬರ್ತವೆ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನು. ಆ ರೀತಿ ಕ್ರಿಯೇಟ್ ಮಾಡ್ಕೊತ ಹೋಗಿ ನಾನು ಹೇಳ್ಕೊಡುವಂಥ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಮ್ಮನೇಲ್ ಕೂಡ ಸಿಂಪಲ್ ಆಗಿರುತ್ತೆ. ಸೊ ಇದನ್ನು ನಾನು ಹೇಳ್ಕೊಡುವಂಥ ಇದೇ ರೀತಿಯೂ ಮಾಡ ಅಂತ ಹೇಳಂಗಿಲ್ಲ. ಸೊ ನಿಮ್ಗೆ ಯಾವ ರೀತಿ ಐಡಿಯಾ ಇರುತ್ತೋ, ಸೊ ನಿಮ್ಗೆ ಯಾವ ರೀತಿ ಒಂದು ತಲೆಯಲ್ಲಿ ಓಡ್ತಿರ್ತೋ ತಮ್ಮನೇಲ, ಸೊ ಅದನ್ನು ಕ್ರಿಯೇಟ್ ಮಾಡಿ ಯುನಿಕ್ ಇರಲಿ, ಡಿಫ್ರೆಂಟ್ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸೊ ಆಲ್ ಅಂತ ಎನೇಬಲ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡ್ಕೊಂಡಾಗ ನಾವು ಯಾವ ರೀತಿ ವಿಡಿಯೋಗಳು ಹಾಕ್ತೀವಿ ಆ ರೀತಿ ನಿಮಗೆ ನೋಟಿಫಿಕೇಷನ್ಗೆ ಬರ್ತಾ ಹೋಗ್ತಾವೆ. ಆದಷ್ಟು ಒಂದು ವಿಡಿಯೋನ ಲೈಕ್ ಮಾಡಿರಿ. ಸೊ ವಿಡಿಯೋ ನಿಮ್ಮ ಒಂದು ಸ್ನೇಹಿತರಿಗೆ, ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ. ಬನ್ನಿ ಒಂದು ವಿಡಿಯೋನ ಶೇರ್ ಮಾಡೋಣ. ಸೊ ಓಕೆ ಸರ್, ನಾನು ಮೊಬೈಲಲ್ಲಿ ನಿಮಗೆ ಯಾವ ರೀತಿ ಲೈವಾಗಿ ತೋರಿಸ್ತೀನಿ, ಯಾವ ರೀತಿ ಒಂದು ಪಿಕ್ಸೆಲ್ ಅಂದರೆ ಯಾವ ರೀತಿ ಒಂದು ಡೌನ್ಲೋಡ್ ಮಾಡ್ಕೊಳ. ಸೊ ನಿಮ್ಮೊಂದು ಪ್ಲೇಸ್ಟೋರಲ್ಲಿ ಹೋಗಿ ನಿಮ್ಮದು ಪಿಕ್ಸೆಲ್ ಲ್ಯಾಬ್ ಅನ್ನುವಂಥ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಪಿಕ್ಸೆಲ್ ಲ್ಯಾಬ್ ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಪ್ಲೇಸ್ಟೋರಲ್ಲಿ ಇದು ಫ್ರೀಯಾಗಿ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದನ್ನು ಓಪನ್ ಮಾಡ್ಕೊತೀನಿ, ಪಿಕ್ಸೆಲ್ ಲ್ಯಾಬ್. ಸೊ ಓಪನ್ ಮಾಡ್ಕೊಂಡು ನಾನು ಈ ರೀತಿ ತಮ್ಮನ್ನ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ರೀತಿನೇ ಕ್ರಿಯೇಟ್ ಮಾಡ್ಕೊಳ್ಳಿ, ಅಥವಾ ಎಲ್ಲ ಬೇರೆ ನಿಮ್ಗೆ ಯಾವ ರೀತಿ ಬೇಕಾಗ್ತದೆ ಆ ರೀತಿ ಒಂದು ತಮ್ಮನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನಾನು ಈ ರೀತಿ ಇದನ್ನು ಯಾವ ರೀತಿ ಕ್ರಿಯೇಟ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲು ಓಪನ್ ಮಾಡ್ಕೊಳ. ಸೊ ಓಪನ್ ಮಾಡ್ಕೊಂಡು ಈ ರೀತಿ ಹೇಳುತ್ತೆ. ಸೊ ಒಂದು ಮೆಸೇಜ್ ತೋರಿಸುತ್ತೆ ನಿಮಗೆ, ಕನ್ಫರ್ಮೇಷನ್. ಸೊ ಆ್ಯಂಡ್ ಆಟೋ ಸೇವ್ ಯುವರ್ ಲಾಸ್ಟ್ ಸೀಸನ್ ಅವೈಲೇಬಲ್, ಡು ಯು ವಾಂಟ್ ಟು ರಿಕವರ್ ಇಟ್ ಅಂತಂದರೆ ಇನ್ ಕೇಸ್ ನೀವು ಏನಾದರೂ ಒಂದು ತಮ್ಮನೇಲ್ ಕ್ರಿಯೇಟ್ ಮಾಡಿದ್ರೆ, ಸೊ ಲಾಸ್ಟಲ್ಲಿ ನೀವು ಒಂದು ತಮ್ಮನೇಲ್ ಕ್ರಿಯೇಟ್ ಮಾಡಿದ್ರೆ ಸೊ ಅದು ಮತ್ತೆ ಬೇಕು ಬೇಡ ನಿಮಗೆ ಅಂತ ಕೇಳುತ್ತೆ. ಸೊ ನಾನು ಬ್ಯಾಡ್ ಅಂತ ಹೇಳ್ತೀನಿ, ಕ್ಯಾನ್ಸಲ್ ಮಾಡ್ಕೊಂಡು. ಸೊ ಕ್ಯಾನ್ಸಲ್ ಮಾಡೋದಕ್ಕೆ ಈ ರೀತಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ರೀತಿ ಪೇಜ್ ಓಪನ್ ಮಾಡಿದಕ್ಕೆ ಸೊ ನಿಮಗೆ ಒಂದು ತಮ್ಮನೇಲ್ ಮಾಡಲಿಕ್ಕೆ ಒಂದು ಈ ಸೈಜ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು. ಸೊ ನೀವು ಇಲ್ಲೇ ಕಾಣುತ್ತಲ್ಲ, ಸೊ ಲೈನ್ ಒಂದು 2 ಪೇಜ್ ಟೈಪ್ ಕಾಣುತ್ತೆ, ಅಲ್ಲಿ ಓಪನ್ ಮಾಡ್ಕೊಂಡು ಇಲ್ಲಿ ನಿಮಗೆ ಇಮೇಜ್ ಸೈಜಲ್ಲಿ ಇರುತ್ತಲ್ಲ, ಸೊ ಇಮೇಜ್ ಸೈಜನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಕೊಂಡು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಸ್ಟಮ್ ಅಂತ ಇರುತ್ತೆ. ನೀವು ಬೇಕಾದರೆ ನೀವು ಯಾವ ರೀತಿ ಸೆಟ್ಟಿಂಗ್ಸ್ ಬೇಕಾದ್ರೂ ಅಂದ್ರೆ ರೆಸೊಲ್ಯೂಷನ್ ಇಟ್ಕೋಬೋದು. ಬೇಡಪ್ಪ ಅಂದರೆ ಇಲ್ಲಿ ಕಸ್ಟಮರ್ ಹಿಂಗೆ ಏರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಕಾಣುತ್ತೆ. ಸೊ ನಿಮಗೆ ಇಲ್ಲಿ ಯಾವ್ದು ಬೇಕು ಸೈಜು ಆ ಸೈಜನ್ನು ನೋಡ್ಕೋಬೇಕಾಗತ್ತೆ. ಇಲ್ಲಿ ನಿಮಗೆ ಸ್ಕ್ವೇರ್ ಬೇಕು, ಪ್ರೊಫೈಲ್ ಪಿಕ್ಚರ್ ಬೇಕು, ಯೂಟ್ಯೂಬ್ ತಮ್ಮನೇಲ್ ಬೇಕು, ಸೊ ತಮ್ಮನೇಲ್ ಬೇಕು, ಬ್ಯಾನರ್ ಬೇಕು, ಈ ರೀತಿ ಎಲ್ಲ ಕೇಳುತ್ತೆ. ನಮಗೇನು ಬೇಕಪ್ಪ ಅಂದರೆ ಸೊ ಯೂಟ್ಯೂಬ್ ತಮ್ಮನೇಲ್ ಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿ ಅದು ಆಟೋಮೆಟಿಕ್ ವಿಡ್ತ್ ಹೈಟ್ ತೆಗೆದುಕೊಂಡು ಬೀಳುತ್ತೆ. ಸೊ ವಿಡ್ತ್ ಹೈಟ್ ತೆಗೆದುಕೊಂಡ ನಿಮಗೆ ಏನಾಗುತ್ತೆ, ಓಕೆ ಅಂದ್ಕೊರಿ. ಸೊ ಇದು ಆಲ್ರೆಡಿ ಇದೊಂದು ಯೂಟ್ಯೂಬ್ ಒಂದು ತಮ್ಮನೇಲಿಗೆ ಸೆಟ್ ಆಯ್ತು ಈ ಒಂದು ಇಮೇಜನ್ನು. ಇದನ್ನು ನೀವು ಯಾವುದೇ ರೀತಿ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ನೀವು ಡೈರೆಕ್ಟಾಗಿ ಹಾಕೋಬೋದು. ಇಲ್ಲಿ ನ್ಯೂ ಟೆಕ್ಸ್ಟ್ ಐತಂತಂದ್ರೆ ಇಲ್ಲಿ ನ್ಯೂ ಟೆಕ್ಸ್ಟನ್ನು ಫಸ್ಟಿಗೆ ಇವಾಗ ಬೇಡ, ಸೊ ಡಿಲೀಟ್ ಮಾಡ್ಕೊಂಡು ಇದನ್ನು ಡಿಲೀಟ್ ಮಾಡ್ಬೇಕಂದ್ರೆ ಟೆಕ್ಸ್ಟ್ನ ಸೊ ಇದನ್ನು ಸೆಲೆಕ್ಟನ್ನು ಒಂದು ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇರುತ್ತಲ್ಲ, ಸೊ ಡಿಲೀಟ್ ಅಂತ ಆಪ್ಷನ್ನು ಡಿಲೀಟ್ ಮಾಡಿ ಓಕೆ ಪ್ರೆಸ್ ಮಾಡಿ ಓಕೆ ಅಂದ್ಕೊರಿ. ಸೊ ಡಿಲೀಟ್ ಆಯಿತು. ಸೊ ಇವಾಗ ಏನು ಮಾಡಿ ಅಂತಂದರೆ ಈ ಒಂದು ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡಬೇಕಾಗುತ್ತೆ. ಸೊ ನೀವು ಯಾವುದೇ ಬೇಕಾದ ಬ್ಯಾಕ್ಗ್ರೌಂಡನ್ನು ಹಾಕೋಬೋದು. ಸೊ ಯಾವ ಕಲರ್ ಬೇಕು ಆ ಕಲರ್, ಶೇಡಿಂಗ್ ಕಲರ್ ಬೇಕು, ಯಾವ ಕಲರ್ ಬೇಕು ಅದನ್ನು ಹಾಕೊಂಡ್ರೆ ಸೊ ಮೊದಲು ಬ್ಯಾಕ್ಗ್ರೌಂಡ್ ಹಾಕೋಣ. ಸೊ ನಿಮ್ಗೆ ಈ ಒಂದು ವಿಡಿಯೋ ನಿಮಗೆ ಲೆಂತಿ ಆಗ್ಬೋದು. ಸೊ ನಾನು ಡೀಟೇಲಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಏನು ಪೂರ್ತಿಯಾಗಿ ನೋಡಿ. ಸೊ ಕಲರಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಕಲರ್ನ ಓಪನ್ ಮಾಡ್ಕೊಳ. ಸೊ ಕಲರಲ್ಲಿ ಇಷ್ಟೆಲ್ಲ ಕಲರ್ಗಳು ಸಿಗ್ತಾ ಹೋಗ್ತಾವೆ ನಿಮಗೆ. ಸೊ ಕಲರ್ ಬಂತು, ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೋಬೋದು. ಇದರ ಜೊತೆಗೆ ಮತ್ತೇನು ಮಾಡ್ಬೋದು ಅಂತಂದ್ರೆ ಗ್ರೇಡಿಯಂಟ್ ಅಂದರೆ ಒಂದು ಶೇಡಿಂಗ್. ಸೊ ಶೇಡಿಂಗ್ ಕಲರ್ ಟೈಪ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಿಮಗೆ ಯಾವ ಶೇಡಿಂಗ್ ಬೇಕೋ ಆ ಶೇಡಿಂಗ್ ಮಾಡ್ಕೋಬೋದು. ಇಲ್ಲಾಂದ್ರೆ ನೀವು ಕ್ರಿಯೇಟನ್ನು ಮಾಡ್ಕೋಬೋದು ಆ ಒಂದು ಶೇಡಿಂಗಿಗೆ. ಸೊ ನಾನು ಈ ಶೇಡಿಂಗನ್ನು ತೆಗೆದುಕೊಳ್ತೀನಿ, ಈ ಶೇಡಿಂಗ್ ಬೇಡಪ್ಪ ಅಂತಂದರೆ ಸೊ ಈ ರೀತಿ ಶೇಡಿಂಗ್ ಅಂದ್ರೆ ಆಲ್ರೆಡಿ ಇನ್ಬಿಲ್ಟ್ ಕೊಟ್ಟಿರ್ತಾರೆ. ಸೊ ನಮಗೆ ಈ ಒಂದು ಶೇಡಿಂಗನ್ನು ತೆಗೆದುಕೊಳ್ಳೋಣ. ಸೊ ಈ ಒಂದು ಶೇಡಿಂಗ್ ತೆಗೆದುಕೊಂಡು ಸೊ ಇದು ಓಕೆ ಅಂತ ಕ್ಲಿಕ್ ಮಾಡೋಣ. ಓಕೆ ಅಂತ ಕ್ಲಿಕ್ ಮಾಡಿದ ಮೇಡಮ್
ಮತ್ತು ನೀವು ಏನಾದರೂ ಇದು ಎಡಿಟ್ ಮಾಡಬೇಕಪ್ಪ, ಈ ಒಂದು ಕಲರನ್ನು ಇವೆಲ್ಲ ಈ ಕಲರ್ ಬೇಡಪ್ಪ ನಾ ಶೇಡ್ ಮಾಡ್ಬೇಕಂದ್ರೆ ಮತ್ತು ಅಲ್ಲೇ ಹೋಗಿ ಇಲ್ಲಿ ಗ್ರೇಡಿಯಂಟ್ ಇರುತ್ತಲ್ಲ, ಸೊ ಗ್ರೇಡಿಯಂಟ್ ಮೇಲೆ ಪ್ಲಸ್ ಇರುತ್ತಲ್ಲ, ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಾಗುತ್ತೆ ಅಂದ್ರೆ ಇಲ್ಲಿ ನೀವು ಶೇಡಿಂಗನ್ನು ನಾವು ಮತ್ತನ್ನು ಡಿಫ್ರೆಂಟ್ ಶೇಡಿಂಗ್ ಮಾಡ್ಕೋಬೋದು. ಇಲ್ಲಿ ಮ್ಯಾಗ್ ಅದಾವಲ್ಲ ಸ್ನೇಹಿತರೆ, ಸೊ ಈ ರೀತಿ ನೀವು ಸೊ ನಡುವು ಹೈಟ್ ಬೇಕು, ಸೈಡಿಗೆ ಹೈಟ್ ಬೇಕು. ಸೊ ಈ ರೀತಿ ನೀವು ಶೇಡಿಂಗನ್ನು ಮಾಡ್ಕೋಬೋದು. ನಾವು ಒಂದು ನಡುವು ಹೈಟ್ ತೊಗೊಂಡು, ಸೊ ನಡುವು ಹೈಟ್ ಸೆಲೆಕ್ಟ್ ಮಾಡ್ಬೋದು. ಇದನ್ನು ಕೂಡ ಡ್ರ್ಯಾಗ್ ಮಾಡ್ಕೋಬೋದು ನೀವು. ಸೊ ನೋಡಿ ಸ್ನೇಹಿತರೆ, ಈ ರೀತಿ ಬ್ಲ್ಯಾಕ್ ಆ್ಯಂಡ್ ವಾಟರ್ ಲೈಟ್ ಡಾರ್ಕ್ ಕಲರ್. ಸೊ ಈ ರೀತಿ ನಾವು ಪೂರ ಬೇಡಪ್ಪ ಲೈಟ್ ಬೇಕು, ಸೊ ಇನ್ನೂ ಡಾರ್ಕ್ ಬೇಕು. ಸೊ ಈ ರೀತಿ ಶೇಡಿಂಗನ್ನು ಮಾಡಿಕೊಂಡು ಓಕೆ ಅಂತ ಕೊಡ್ರಿ. ಇಲ್ಲಿ ಅಲ್ಲಿ ಏನು ಶೇಡಿಂಗ್ ಮಾಡಿರ್ತೀರೋ ಅಲ್ಲೇ ಇದೇ ರೀತಿ ಶೇಡಿಂಗ್ ನಿಮಗೆ ಕಾಣ್ತಾ ಹೋಗುತ್ತೆ. ಸೊ ಇವಾಗ ಇದು ನಾವು ಎಸ್ ಅಂತ ಮಾಡಿ, ಸೊ ಈ ಒಂದು ಬ್ಯಾಕ್ಗ್ರೌಂಡ್ ನಿಮಗೆ ಒಂದು ಬ್ಯಾಕ್ಗ್ರೌಂಡ್ ಸೆಲೆಕ್ಷನ್ ಆಗಿತ್ತು. ಸೊ ನೆಕ್ಸ್ಟ್ ಏನು ಮಾಡೋದಪ್ಪ ಅಂತಂದು ಒಂದು 3D ಟೈಪ್ ಕಾಣೋ ಹಂಗೆ ಒಂದು ಲೇಯರನ್ನು ತಗೊಳ್ಳೋಣ. ಸೊ ನೀವೇನು ಮಾಡಿ ಅಂತಂದರೆ ಒಂದು ಇಲ್ಲಿ ಪ್ಲಸ್ ಮೇಲೆ ಇರುತ್ತಲ್ಲ, ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಏನು ಶೇಪ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಶೇಪ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೊ ಇದನ್ನು ಡಿಸೈನ್ ಮಾಡ್ಕೊಡ್ದೆ ನಾನು. ಸೊ ಈ ರೀತಿ ಸ್ಟೇಟ್ ಮಾಡ್ಕೊರಿ. ಸೊ ಈ ಕೆಲವೊಂದು ಇಷ್ಟು ಯೂಟ್ಯೂಬರ್ ಅಂತ ಒಂದು ಯೂಟ್ಯೂಬರ್ದಲ್ಲ, ಸೊ ಅವ್ರ ರೀತಿ ಆ ಒಂದು ತಮ್ಮನೇಲಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಇದನ್ನು ತಮ್ಮನೇಲಿ ಇದನ್ನು ಈ ರೀತಿ ಮಾಡ್ಕೊಂಡು ಎಸ್ ಅಂತ ಕೊಡೋಣ. ಎಸ್ ಅಂತ ಕೊಟ್ಟು ನಿಮಗೆ ಒಂದು ಸೊ ಇದನ್ನ ಎರೇಸರ್ ಅಂತ ಹೋಗೋಣ. ಇಲ್ಲಿ ಕೆಳಗಡೆ ಇಲ್ಲಿ ಇನ್ನೊಂದು ಇದೆಯಲ್ಲ, ಇಲ್ಲಿ ಸ್ಟಾರ್ ಮಾರ್ಕ್ ಟ್ರಯಾಂಗಲ್ ಇದೆಲ್ಲ, ಸೊ ಅದನ್ನು ಓಪನ್ ಮಾಡ್ಕೊಂಡು ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಸಿಗುತ್ತೆ ನಿಮಗೆ. ಇಲ್ಲಿ ಕೆಳಗಡೆ ಡ್ರ್ಯಾಗ್ ಮಾಡ್ತಾ ಬನ್ನಿ. ಸೊ ಇಲ್ಲಿ ನಿಮಗೆ ಎರೇಸರ್ ಅಂತ ಸಿಗುತ್ತಲ್ಲ, ಸೊ ಎರೇಸರ್ ಓಪನ್ ಮಾಡ್ಕೊಳ್ಳಿ. ಸೊ ಎರೇಸರ್ ಓಪನ್ ಕೂಡ ಇಲ್ಲಿ ಕಟಿಂಗ್ ಮಾಡ್ಬೇಕದ. ಸೊ ಡಿಫ್ರೆಂಟ್ ಡಿಸೈನ್ ಕಾಣ್ಬೇಕಲ್ಲ ನಿಮಗೆ, ಆಗ ಡಿಸೈನ್ ಮಾಡ್ಕೊಂಡ ಹಿಂಗೆ ಕಟಿಂಗ್ ಮಾಡ್ಕೊಳಲ್ಲ. ಸೊ ಈ ರೀತಿ ಕಟಿಂಗ್ ಮಾಡ್ಕೊಂಡು, ಸೊ ಈ ರೀತಿ ಮಾಡ್ಕೊಂಡು ಡಿಸೈನ್ ಕಾಣ್ಬೇಕಲ್ಲ ನಿಮಗೆ. ಈ ರೀತಿ ಮಾಡಿಕೊಂಡು ಸೊ ಇಲ್ಲಿ ಪ್ಲಸ್ ಇಲ್ಲಿ ಮಾಡ್ಕೊಂಬಿಟ್ರೆ ಇದು ರಿಮೂವ್ ಆಗ್ಬಿಡುತ್ತೆ. ಪೂರ ನಿಮಗೆ ಏನು ಸೆಲೆಕ್ಟ್ ಮಾಡೋದು ರಿಮೂವ್ ಆಗ್ಬಿಡುತ್ತೆ. ಅವಾಗ ಎಸ್ ಅಂತ ಕೊಡ್ರಿ. ಸೊ ಎಸ್ ಅಂತ ಕೊಟ್ಟು ಈ ರೀತಿ ಕಾಣುತ್ತೆ ನಿಮಗೆ. ಸೊ ಈ ರೀತಿ ಡ್ರ್ಯಾಗ್ ಮಾಡ್ಕೊರಿ. ಸೊ ಈ ರೀತಿ ಇದನ್ನು ದೊಡ್ಡದು ಮಾಡ್ಕೊರಿ. ಇದು ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೊಬೋದು ನೀವು. ಸೊ ನೋಡಿ ಸ್ನೇಹಿತರೆ, ಈ ರೀತಿ ನಿಮಗೆ ಚೆಂದ ಕಾಣುತ್ತೆ. ಸೊ ನೋಡಲಿಕ್ಕೆ ಇದು ಡಿಸೈನ್ ಅಂತಲ್ಲ. ಸೊ ಇದನ್ನು ಬೇರೆ ಡಿಸೈನ್ ಕೂಡ ಮಾಡ್ಕೋಬೋದು. ಅಗಲರ್ ಮಾಡ್ಕೊಳ್ಳಿ, ಹೆಂಗಾರ ಮಾಡ್ಕೊಡಿ ಇದನ್ನು. ಸೊ ಈ ರೀತಿ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಇದನ್ನು ಮೂಮೆಂಟ್ ಆಗಬಾರ್ದಲ್ಲ. ಸೊ ಇದನ್ನು ಲಾಕ್ ಮಾಡಿರಿ. ಸೊ ಇಲ್ಲಿ ಸೊ ಡಬಲ್ ಲೇಯರ್ ಕಾಣುತ್ತಲ್ಲ, ಸೊ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಲಾಕ್ ಅಂತ ಮಾಡ್ಕೊಂಬಿಟ್ರೆ ಲಾಕ್ ಆದ್ಕೊಳ್ಳಿ. ನಮಗೆ ಇದೆಲ್ಲ ಮೂಮೆಂಟ್ ಏನು ಮಾಡಲಿಕ್ಕೆ ಬರಲ್ಲ. ಸೊ ಇವಾಗ ಏನು ಮಾಡಿ ಅಂತಂದರೆ ಮತ್ತೆ ಇನ್ನೊಂದು ಲೇಯರ್ ಅಂತ ತೆಗೆದುಕೊಳ್ಳಿ. ಸೊ ಇನ್ನೊಂದು ಲೇಯರ್ ತೆಗೆದುಕೊಂಡು ಅದಕ್ಕನ್ನು ಆ್ಯಡ್ ಮಾಡಿ. ಯಾವ ರೀತಿ ಅಂತಂದ್ರೆ ಸೊ ಪ್ಲಸ್ ತೋರಿ ಇದಕ್ಕೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇದನ್ನು ಕೂಡ ನೀವು ಏನು ಮಾಡ್ಕೋಬೋದು, ಶೇಡಿಂಗ್ ಮಾಡ್ಕೋಬೋದು. ಅನ್ಲಾಕನ್ನು ಓಪನ್ ಮಾಡ್ತೀನಿ. ಸೊ ಅನ್ಲಾಕ್ ಮಾಡಿದ್ದೀನಿ. ಇವಾಗ ಇದನ್ನು ಶೇಡಿಂಗ್ ಮಾಡೋಣ. ಶೇಡಿಂಗ್ ಇಲ್ಲೇ ಈಗ ಮಾಡಿಬಿಡೋಣ. ಶೇಡಿಂಗ್ ಅಂತಂದರೆ ಇಲ್ಲಿ ನಿಮಗೆ ಸೊ ಇಲ್ಲಿ ಸ್ಟ್ರೋಕ್ ಅಂತ ಇರುತ್ತಲ್ಲ, ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಮಾಡ್ಕೊಳ್ಳಿ. ಸೊ ಬ್ಲ್ಯಾಕ್ ಶೇಡಿಂಗ್ ಬೇಕು, ಬ್ಲ್ಯಾಕ್. ಸೊ ಸ್ಟ್ರೋಕ್ ಬೇಕು, ಬ್ಲ್ಯಾಕ್. ಅಲ್ಲಿ ಎಡ್ಜಸ್ ಬೇಕು, ಜಾಸ್ತಿ. ಸೊ ಈ ರೀತಿ ಲೈಟ್ ಬೇಕು, ಲೈಟ್ ಮಾಡ್ಕೊಳ್ಳಿ. ಸೊ ಶಾಡೋ ಸ್ಟ್ರೋಕ್ ಆಯಿತು. ಶಾಡೋ ಅಂತ ತೆಗೆದುಕೊಂಡು ಇಲ್ಲಿ ಇದು ಮಾಡಿ. ಸೊ ನಿಮಗೆ ಸೊ ಮತ್ತು ಇನ್ನೂ ರೇಡಿಯಸ್ ಜಾಸ್ತಿ ಬೇಕು. ಸೊ ಈ ರೀತಿ ಬೇಕು. ಸೊ ಇಲ್ಲಿ ನಿಮಗೆ ಆಫ್ಸೆಟ್ ಬೇಕು. ಈ ರೀತಿ ಹಿಂಗೆ ಈ ತಿಕ್ಕ ಡಿಸೈನ್ ಬೇಕು ಅಥವಾ ಇಕ್ಕಟ್ ಡಿಸೈನ್ ಬೇಕು. ಈ ರೀತಿ ಡಿಸೈನ್ ಮಾಡ್ಕೊಡಿ. ನಿಮಗೆ 3D ಎಫೆಕ್ಟ್ ಕಾಣುತ್ತೆ. ಸೊ ಓಕೆ ಕೊಟ್ಟು ಇದನ್ನು ಇವಾಗ ಲಾಕ್ ಮಾಡ್ಕೊಳ್ಳಿ. ಸೊ ಇವಾಗ ಲಾಕ್ ಮಾಡ್ಕೊಂಡು ಓಕೆ. ಸೊ ಈ ರೀತಿ ನಿಮಗೆ 3D ಎಫೆಕ್ಟ್ ನಿಮಗೆ ಏನಾಗುತ್ತೆ, ಒಂದು ಇಮೇಜ್ ಬರ್ತಾ ಹೋಗುತ್ತೆ. ಸೊ ಇವಾಗ ಏನು ಮಾಡ್ಕೊ, ಇನ್ನೊಂದು ಇನ್ನೊಂದು ಪಟ್ಟಿ ಲೈನ್ ಅಂತ ತಗೊಳ್ಳಿ. ಇಲ್ಲಿ ಏನು ಮಾಡಿ ಅಂತಂದರೆ ನಿಮಗೆ ಬೇರೆ ಯಾವುದೂ ಈಗ ನೀವು ಯೂಟ್ಯೂಬ್ ಟಿಪ್ಸ್ ಮಾಡ್ತಾಯಿದ್ರೆ, ಇಲ್ಲ ಮೊಬೈಲ್ ಟ್ರಿಕ್ಸ್ ಮಾಡ್ತಾಯಿದ್ರೆ ಅದನ್ನು ಟೈಪ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನು ಮಾಡ್ತೀನಿ, ನಾನು ಮೊಬೈಲ್ ಟಿಪ್ಸ್ ಅಂತ ಬರ್ಕೊತೀನಿ. ಸೊ ಮೊಬೈಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಸೊ ಮೊಬೈಲ್ ಅಂತ ಮಾಡ್ಕೊಳ್ಳಿ. ಸೊ ಮೊಬೈಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಇದ್ರ ಬಗ್ಗೆ ಟಾಪಿಕ್ ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಂಡು ಇದು ಒಂದು ಥಂಬ್ನೇಲ್ ಕ್ರಿಯೇಟ್ ಮಾಡೋಣ. ಸೊ ಮೊಬೈಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ಓಪನ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಒಂದು ಮೊಬೈಲ್ ಮೊಬೈಲ್ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಈ ಒಂದು ಫಾಂಟ್ಸ್ ನಿಮಗೆ ನೋಡಲಿಕ್ಕೆ ಸಿಂಪಲಾಗಿ ಕಾಣುತ್ತಲ್ಲ. ಸೊ ಇದನ್ನು ನಾವು ಡಿಫ್ರೆಂಟಾಗಿ ಮಾಡ್ಬೇಕಾಗ್ತಲ್ಲ ಈ ಒಂದು ಫಾಂಟ್ಸನ್ನು ನಾವು. ಸೊ ಡಿಫ್ರೆಂಟಾಗಿ ಯಾವ ರೀತಿ ಅಂತಂದರೆ ಇದನ್ನು ನಾವು ಇದನ್ನು ಮೊಬೈಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ. ಸೊ ಇಲ್ಲಿ ಎ ಮೇಲೆ ಒಂದು ಬರ್ರಿ. ಸೊ ಎ ಮೇಲೆ ಬಂದು ಇದನ್ನು ನೀವು ಸೊ ನಿಮಗೆಲ್ಲ ಫಾಂಟ್ಸ್ ಇದೆಯಲ್ಲ ಯಾವುದು, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂತಂದ್ರೆ ನಿಮಗೆ ಒಂದು ಇಲ್ಲಿ ಫಾಂಟ್ಸ್ ಇರುತ್ತಲ್ಲ, ಸೊ AB ಅಂತಿದ್ದಲ್ಲ, AB ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇಷ್ಟೆಲ್ಲ ನಿಮಗೆ ಫಾಂಟ್ಸ್ಗಳು ಕಾಣ್ತಾ ಹೋಗ್ತಾವೆ. ನಿಮ್ಗೆ ಯಾವ್ದು ಇಷ್ಟ ಆಗೋದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಅಮರ್ನಾಥ್ ಬೋಲ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಾವು ಓಕೆ ಅಂತ ಮಾಡ್ಕೊಂಡು ಸೊ ಈ ರೀತಿ ಬರುತ್ತೆ. ಸೊ ಇದನ್ನು
ಸೊ ಇದನ್ನು ಏನು ಮಾಡಿದ್ರೆ ಅಂದರೆ ಕಲರ್ ಚೇಂಜ್ ಮಾಡ್ಬೇಕು. ಕಲರ್ ಚೇಂಜ್ ಮಾಡ್ಬೇಕು ಅಂದ್ರೆ ಇಲ್ಲೇ ಸಿಗುತ್ತೆ ನಿಮಗೆ ಕಲರ್. ಫಸ್ಟ್ ಸ್ಟಾರ್ಟಿಂಗ್ ಕಲರ್ ಸಿಗುತ್ತೆ. ಸೊ ಇದನ್ನು ಕಲರ್ ಇಲ್ಲೇ ಸೆಲೆಕ್ಟ್ ಯಾವ ಕಲರ್ ರೆಡ್ ಬೇಕು ಇಲ್ಲ ಬ್ಲೂ ಬೇಕು, ನಿಮ್ಗೆ ಯಾವೊಂದು ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವೊಂದು ಲುಕ್ ಕಾಣುತ್ತೆ ಆ ಒಂದು ಕಲರ್ ಸೆಲೆಕ್ಟನ್ನು ಮಾಡ್ಕೊಂಡು ಓಕೆ ಅಂತ ಕೊಟ್ಟರೆ. ಸೊ ಇದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಅಂದರೆ ಸೊ ಬ್ಯಾಕ್ ಲೈಟ್ ಅಂತ ಕೊಡೋಣ, ಸ್ಟ್ರೋಕ್ ಕೊಡೋಣ, ಮತ್ತು ಸ್ಟ್ರೋಕ್ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ. ಮತ್ತು ಶಾಡೋ ಎಫೆಕ್ಟ್ ಕೂಡ ಕೊಡೋಣ. ಶಾಡೋ ಎಫೆಕ್ಟ್ ಕೂಡ ಈ ರೀತಿ ಲುಕ್ ಕಾಣುತ್ತೆ ನಮಗೆ. ಸೊ ಇನ್ನು ಸ್ವಲ್ಪ ಡಾರ್ಕ್ ಕೊಡೋಣ ಶಾಡೋ ಎಫೆಕ್ಟ್ನ. ಸೊ ಈ ರೀತಿ ಡಾರ್ಕ್ ಕೊಟ್ಟರೆ ಚೆಂದ ಕಾಣುತ್ತೆ ನಮಗೆ. ಸೊ ಈ ಒಂದು ಮೊಬೈಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಒಂದು ಓಕೆ ಆಯಿತು. ಸೊ ಇವಾಗ ಮತ್ತೆ ಏನು ಮಾಡೋಣಪ್ಪ ಅಂದ್ರೆ ಒಂದು ಏನಾಗೋದಂದ್ರೆ ನಾವು ಈಗ ಫೋಟೋ ಹಾಕೋಣ. ಸೊ ನಾನು ಒಂದು ಫೋಟೋ ಅಂತಂದ್ರೆ ನಿಮಗೆ ಬ್ಯಾಕ್ಗ್ರೌಂಡ್ ಇಲ್ಲದ ಫೋಟೋನ ಹಾಕೋಬೇಕಾಗತ್ತೆ. ಯಾಕಂದರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಈ ರೀತಿ ಕಾಣಬೇಕಂದ್ರೆ ಬ್ಯಾಕ್ಗ್ರೌಂಡ್ ಇಲ್ಲದ ಫೋಟೋ ಹಾಕೋಬೇಕಾಗತ್ತೆ. ಸೊ ಬ್ಯಾಕ್ಗ್ರೌಂಡ್ ಇಲ್ಲದ ಫೋಟೋ ಅಂತಂದು ನಾವು ಆಲ್ರೆಡಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರ್ತಕ್ಕಂಥ ಫೋಟೋಗಳು ನನ್ನ ಕಡೆ ಅದಾವೆ. ಸೊ ಅದನ್ನು ಯಾವ ರೀತಿ ರಿಮೂವ್ ಮಾಡಿದ್ದೇನೆ ಕೂಡ ಅದು ಒಂದು ಆ್ಯಪನ್ನು ನಾನು ಅದ್ರ ಬಗ್ಗೆ ಹೇಳಿದ್ದೇನೆ. ಸೊ ಆಲ್ರೆಡಿ ನಾನು ಬ್ಯಾಕ್ಗ್ರೌಂಡ್ ಒಂದು ರಿಮೂವ್ ಮಾಡಿದಂಥ ಒಂದು ಆ್ಯಪ್ಗಳನ್ನು ನನ್ನ ಕಡೆ ಫೋಟೋ ಅದಾವೆ. ಅದನ್ನು ನಾನು ಓಪನ್ ಮಾಡ್ಕೊತಿದ್ದೇನೆ. ಸೊ ಈ ರೀತಿ ನಿಮಗೆ ಬ್ಯಾಕ್ಗ್ರೌಂಡ್ ಇಲ್ಲದ ಫೋಟೋ ನಿಮಗೆ ಗೊತ್ತಾಗಬೇಕಂದ್ರೆ ಈ ರೀತಿ ಮಾಡಬೇಕಪ್ಪ ಅಂತ ನಿಮ್ಮೊಂದು ಆ್ಯಪ್ ಇದೆ. ಸೊ ಆ ಒಂದು ಆ್ಯಪಿನಲ್ಲಿ ನೀವು ಅದು ನಾನು ಒಂದು ಆ್ಯಪಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಬ್ಯಾಕ್ಗ್ರೌಂಡ್ ಯಾವ ರೀತಿ ರಿಮೂವ್ ಮಾಡೋದನ್ನು, ಸೊ ಆ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದನ್ನು ಆ ಒಂದು ಆ್ಯಪನ್ನು ನಾನು ಒಂದು ಪ್ಲೇಲಿಸ್ಟಲ್ಲೇ ಕೊಟ್ಟಿರ್ತೀನಿ. ಅಥವಾ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಬೇಕಪ್ಪ, ಒಂದು ವಿಡಿಯೋ ಬಗ್ಗೆ ಮಾಹಿತಿ ಬೇಕಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಆ ಒಂದು ವಿಡಿಯೋ ನೋಡಿದ್ಮೇಲೆ ಅರ್ಥ ಆಗುತ್ತೆ ನಮಗೆ ಯಾವ ರೀತಿ ಅದನ್ನು ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ಬೇಕಂತ. ವೆರಿ ಸಿಂಪಲ್ ಇದೆ ಫ್ರೆಂಡ್ಸ್. ನಿಮ್ಮ ಒಂದು ಫೋಟೋ ನೀವು ಅಪ್ಲೋಡ್ ಮಾಡಿಬಿಟ್ರೆ ಸಾಕು, ತಾನು ಆಟೋಮೆಟಿಕಾಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗ್ಬಿಡುತ್ತೆ. ಸಿಂಪಲ್ ಇದೆ. ಸೊ ಒಂದು ವಿಡಿಯೋ ಹೋಗಿ ನೋಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಇದನ್ನು ನಾನು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರ್ತಕ್ಕಂಥ ಒಂದು ಫೋಟೋನ ತೆಗೆದುಕೊಂಡಿದ್ದೇನೆ. ಸೊ ಇದನ್ನು ಕೂಡ ನಾವು ಇದನ್ನೇನು ಮಾಡಿ ಅಂತಂದ್ರೆ ಸೊ ಎಡಿಟ್ ಮಾಡ್ಕೊಳ್ಳಿ ಅಂತಂದ್ರೆ ಇಲ್ಲೇ ನೀವು ಇದಕ್ಕೂ ಸ್ಟ್ರೋಕು ಮತ್ತು ಸ್ಟ್ರೋಕ್ ಕೊಡ್ರಿ. ಇದಕ್ಕೊಂದು ಸ್ಟ್ರೋಕ್ ಕೊಡ್ರಿ. ಮತ್ತು ಏನು ಮಾಡಿರಿ ಒಂದು ಶಾಡೋ ಅಂತ ಕೊಟ್ಟರೆ ಸೊ ಇಲ್ಲಿ ರೀತಿ ನಿಮಗೆ ಇದೆಲ್ಲ ಲಾಕ್ ಮಾಡ್ಕೊಂಡು ವೆರಿ ಸಿಂಪಲ್ ಇದೆ. ಇಲ್ಲಿ ಹೋಗ್ಬೇಕು. ಸೊ ಇಲ್ಲಿ ನೀವು ಲಾಕ್ ಅಂತ ಇರುತ್ತೆ, ಕ್ಲಿಕ್ ಮಾಡಿಕೊಂಡ್ರೆ ಸೊ ಈ ಒಂದು ಇಮೇಜ್ ಲಾಕ್ ಆಗ್ಬಿಡುತ್ತೆ. ವೆರಿ ಸಿಂಪಲ್ ಇದೆ. ಸೊ ಈ ರೀತಿ ಆಯ್ತು. ಇವಾಗ ಮತ್ತೊಂದು ಏನಾಗುತ್ತೆ, ಒಂದು ಪಟ್ಟಿಯನ್ನು ಬಿಡೋಣ. ಸೊ ಲುಕ್ ಚೆನ್ನಾಗಿ ಕಾಣ್ತದೆ ಒಂದು ಪಟ್ಟಿಯನ್ನು ಬಿಡೋಣ. ಸೊ ಅಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಒಂದು ಶೇಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಮಗೆ ಸ್ಟೇಟ್ ಪಟ್ಟಿ ಬೇಕಾಗ್ತದೆ. ಸೊ ಸ್ಟೇಟ್ ಪಟ್ಟಿನ ಹುಡ್ಕೊಳ್ಳಿ. ಸೊ ಈ ರೀತಿ ಸ್ಟೇಟ್ ಪಟ್ಟಿ ನೋಡ್ಕೊಳ್ಳಿ. ಸೊ ನಮಗಿದು ಫ್ರಂಟ್ ಬಂದಂಗೆ ಫ್ರಂಟ್ ಬೇಡಪ್ಪ, ನಮ್ಮ ಬ್ಯಾಕ್ ಹೋಗ್ಬೇಕು. ಸೊ ಇದನ್ನು ಓಕೆ ಮಾಡ್ಕೊಳ್ಳಿ. ಸೊ ಓಕೆ ಮಾಡ್ಕೊಂಡು ಇದೆಲ್ಲ ಬ್ಯಾಕ್ ಅಂತ ಹೋಗಿ. ಸೊ ಈ ರೀತಿ ಬ್ಯಾಕ್ ಹೋಯ್ತು ಪಟ್ಟಿ. ಸೊ ಈ ರೀತಿ ನಿಮಗೆ ಬ್ಯಾಕ್ ಕಾಣಂಗೆ ಕಾಣುತ್ತೆ. ಸೊ ಈ ರೀತಿ ಬ್ಯಾಕ್ ಹೋಯ್ತು. ಸೊ ಇವಾಗ ಏನು ಮಾಡಿ ಅಂತಂದ್ರೆ ಇದನ್ನು ಲಾಕ್ ಮಾಡ್ಕೊಳ್ಳಿಲ್ಲ. ಲಾಕ್ ಮಾಡೋಕ್ಕಿಂತ ಮುಂಚೆಗೆ ನೀವು ಏನು ಮಾಡಿದ್ರೆ ಸ್ಟ್ರೋಕ್ ಕೊಟ್ಬಿಡ್ರಿ. ಈ ರೀತಿ ಕೊಟ್ಟಿದ್ದ ಸ್ಟ್ರೋಕ್ ಕೊಡಲಿ, ಸ್ವಲ್ಪ ಲುಕ್ ಕಾಣುತ್ತೆ. ಸ್ಟ್ರೋಕ್ ಕೊಟ್ಟಾಗ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಕಾಣುತ್ತೆ. ಸ್ಟ್ರೋಕ್ ವೈಟ್ ಇದೆ, ಬ್ಲ್ಯಾಕ್ ಕೊಡೋಣ. ಸೊ ಸ್ಟ್ರೋಕ್ ಬ್ಲ್ಯಾಕ್ ಕೊಟ್ಟಾಗ ಸೊ ಇಲ್ಲಿ ಲೈಟ್ ಆಗುತ್ತೆ. ಮತ್ತು ಸೊ ಶಾಡೋ ಕೊಡೋಣ. ಶಾಡೋ ಕೊಟ್ಟಾಗ ಏನಾಗುತ್ತೆ, ಸ್ವಲ್ಪ ಲುಕ್ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಲುಕ್ ಕಾಣುತ್ತೆ ಶಾಗ. ಸೊ ನೋಡಲಿಕ್ಕೆ ಹಿಂದೊಂದು ಏನೋ ಇದೆ ಅಂತ ಕಾಣುತ್ತೆ. ಸೊ ಇಲ್ಲಿ ಏನು ಮಾಡಿ ಅಂತಂದ್ರೆ ಸೊ ನಿಮಗೆ ಇಲ್ಲಿ ಕನ್ನಡದಲ್ಲಿ ಮೊಬೈಲ್ ಅಂತ, ಸೊ ಮೊಬೈಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕನ್ನಡದಲ್ಲಿ ಬರೀ. ಸೊ ಏನೊಂದು ಟೈಟಲನ್ನು ಹಾಕಿರಿ. ಸೊ ಏನು ಬೇಕಾದ್ರೆ ಮಾಡ್ಬೋದಿಲ್ಲ. ಸೊ ಇಲ್ಲಿ ನಾವು ಕನ್ನಡದಲ್ಲಿ ಬರಿತೀನಿ ನಾನು ಮೊಬೈಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ. ಸೊ ನಿಮಗೆ ಕನ್ನಡ ಬೇಕಂತಂದ್ರೆ ಕನ್ನಡ ಸಾಫ್ಟ್ವೇರ್ ಸಿಗುತ್ತೆ. ಇಲ್ಲಪ್ಪ ಡೈರೆಕ್ಟ್ ಗೂಗಲಲ್ಲಿ ಕೂಡ ನಾವು ಟೈಪ್ ಮಾಡ್ಕೋಬೋದು. ಏನು ವೆರಿ ಸಿಂಪಲ್ ಇದೆ. ಇಲ್ಲಿ ಗೂಗಲ್ ಟೈಪ್ ಮಾಡಲಿಕ್ಕೆ ಫ್ರೆಂಡ್ಸ್ ನೆಟ್ ಇದ್ರೆ ಸಾಕು, ಗೂಗಲ್ ಟೈಪ್ ಆಗುತ್ತೆ. ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಹೋಗ್ತೇನೆ ನಿಮಗೆ. ಸೊ ಇಲ್ಲಿ ರೆಕಾರ್ಡಿಂಗ್ ಇದೆಯಲ್ಲ, ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹೇಳ್ರಿ. ಓಕೆ ಸರ್, ಈ ರೀತಿ ನಾನು ಕನ್ನಡದಲ್ಲಿ ಟೈಪ್ ಮಾಡಿದ್ದೇನೆ. ಕನ್ನಡ ಅಂದರೆ ವಾಯ್ಸ್ ಓವರ್ ಕೊಟ್ಟೆ ನಾನು ಒಂದು ಗೂಗಲಲ್ಲಿ ಟ್ರಾನ್ಸ್ಲೇಟಾಗಿ ಕನ್ನಡ ಬಂತು. ಸೊ ಅದನ್ನು ಕೂಡ ವೆರಿ ಸಿಂಪಲ್, ಅದನ್ನು ಕೂಡ ವಿಡಿಯೋ ಮಾಡಿದೆ ನಾನು ಯೂಟ್ಯೂಬ್ ಚಾನಲ್ ಹೋಗಿ. ಅಲ್ಲಿ ಕೂಡ ನಿಮಗೆ ಈ ರೀತಿ ಕನ್ನಡದಲ್ಲಿ ಯಾವ ರೀತಿ ಬರೀಬೇಕು, ಯಾವ ರೀತಿ ಸೊ ಗೂಗಲಲ್ಲಿ ಮಾತಾಡಿದರೆ ಕನ್ವರ್ಟ್ ಆಗುತ್ತೋ, ಟ್ರಾನ್ಸ್ಲೇಟ್ ಆಗುತ್ತೋ ಅದು ಕೂಡ ಮಾಡಿದ್ದೀನಿ. ನಾನು ಯೂಟ್ಯೂಬ್ ಚಾನಲ್ ಹೋಗಿ ಪ್ಲೇಲಿಸ್ಟ್ಲೇ ಇರುತ್ತಲ್ಲ, ಚೆಕ್ಔಟ್ ಮಾಡಿ ಅಂತ ಹೇಳ್ತಾನೆ. ಸೊ ಇದನ್ನು ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಮೊಬೈಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ಕನ್ನಡ ಟೈಪ್ ಮಾಡಿ ಓಕೆ ಅಂತ ಕೊಟ್ಟೆ. ಸೊ ಓಕೆ ಅಂತ ಕೊಟ್ಟೆ. ಇಲ್ಲೇ ಈ ಒಂದು ಅಕ್ಷರ ಇಲ್ಲಿ ಸೇರಿಸ್ಕೋಣ ಅಂತ. ಇದು ವೈಟ್ ಐತಲ್ಲ, ಅದು ಕಲರ್ ಮಾಡಬೇಕಾಗತ್ತೆ. ಸೊ ಕಲರ್ ಅಂತ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಕಲರ್ ಯಾವ್ದು ಬೇಕೋ ಕಲರ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ರೆಡ್ ಅಂತ ಸೆಲೆಕ್ಟ್ ಮಾಡೋ. ಸೊ ರೆಡ್ ಸೆಲೆಕ್ಟ್ ಮಾಡಿದ್ರೆ ಸೊ ಡಾರ್ಕ್ ಕಾಣುತ್ತೆ ವೈಟಲ್ಲಿ ಅಂತ ಹೇಳ್ತಾ. ಸೊ ಇನ್ನೊಂದು ಸ್ವಲ್ಪ ಡ್ರ್ಯಾಗ್ ದೊಡ್ಡದು ಮಾಡ್ಕೊಂಡು. ಸೊ ದೊಡ್ಡದು ಮಾಡ್ಕೊಂಡು ಮೊಬೈಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಮಗೆ ಏನು ಮಾಡೋದಪ್ಪ, ಸ್ವಲ್ಪ ಶಾಡೋ ಕೊಡೋಣ, ಶಾಡೋ ಎಫೆಕ್ಟ್. ಸೊ ಸ್ಟ್ರೋಕ್ ಮತ್ತು ಶಾಡೋ ಎಫೆಕ್ಟ್ ಕೊಡೋಣ. ಸೊ ಶಾಡೋ ಎಫೆಕ್ಟ್ ಚೆನ್ನಾಗಿ ಕಾಣಲ್ಲ. ಸೊ ಬೇಡ, ಸೊ ರೆಡ್ಡೇ ಇರಲಿ, ತೆಗ್ಬಿಡೋಣ ಶಾಡೋ ತೆಗ್ಬಿಟ್ಟು. ಸೊ ರೆಡ್ ಇರಲಿ. ಸೊ ಇದು ಸ್ವಲ್ಪ ಏನು ಮಾಡೋಣ, ಬೋಲ್ಡ್ ಮಾಡ್ಕೊಳ. ಸೊ ಸ್ಟೈಲ್ ಹೋಗಿ ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ.
ಬೋಲ್ಡ್ ಆಯಿತು. ಸೊ ಮೊಬೈಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅನ್ನೋದಂತ ಈ ರೀತಿ ಬಂತು. ಸೊ ಈ ರೀತಿ ನಿಮಗೆ ಓಕೆ ಈ ರೀತಿ ಬಂತು ನಿಮಗೆ. ಸೊ ಮೊಬೈಲ್ ಟ್ರಿಪ್ಸ್ ಆ್ಯಂಡ್ ಟ್ರಿಕ್ಸ್ ನೋಡಲಿಕ್ಕೆ ಯಾವ ರೀತಿ ಚೆನ್ನಾಗಿ ಕಾಣ್ತದಲ್ಲ ಸ್ನೇಹಿತರೆ. ಸೊ ಈ ರೀತಿ ತಮ್ಮನೆ ಇದಕ್ಕಿನ್ನೂ ಆ್ಯಡ್ ಮಾಡ್ಬೋದು. ನೀವು ಇನ್ನೂ ಆ್ಯಡ್ ಮಾಡ್ಬೇಕಂತ ಮೊಬೈಲ್ ಒಂದು PNGನ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಾಂದರೆ ನಿಮ್ಮೊಂದು ಏರೋ ಮಾರ್ಕನ್ನು ಆ್ಯಡ್ ಮಾಡ್ಕೋಬೋದು. ಏರೋ ಮಾರ್ಕು ಸಹ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊರಿ, ಫ್ರಮ್ ದ ಗ್ಯಾಲರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬ್ಯಾಕ್ ಬರ್ರಿ. ಸೊ ಇಲ್ಲಿ ಗ್ಯಾಲರಿ ಹೋಗಿ, ಸೊ ಗ್ಯಾಲರಿ ಹೋಗಿ ಅಲ್ಲಿ PNG ಇರುತ್ತೆ. ಸೊ PNG ನೋಡ್ಕೊಳ್ಳಿ. ಸೊ PNGನ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಕ್ಲಿಕ್ ಮಾಡ್ಕೊಂಡು ನಮಗೆ ಈ ಸೈಡ್ ಬೇಡ, ನಮಗೆ ಆ್ಯಕ್ಚುಲಿ ಈ ಸೈಡ್ ಬೇಕಲ್ಲ. ಸೊ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಈ ರೀತಿ ಕ್ಲಿಕ್ ಮಾಡ್ಕೋಬೋದು. ಇಲ್ಲ ನಿಮ್ಗೆ ಯಾವುದು ಓಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಈ ಸೈಡ್ ಬೇಕಾಯ್ತಲ್ಲ, ಅದಕ್ಕೆ ಇದಕ್ಕೆ ಈ ಸೈಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಾನು. ಸೊ ಈ ರೀತಿ ಓಕೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಲಾಕ್ ಮಾಡೋಣ. ಸೊ ಲಾಕ್ ಮಾಡಿದ ಕೂಡ ಇದನ್ನು ಲಾಕ್ ಆಗುತ್ತೆ. ಇದು ಲಾಕ್ ಮಾಡೋಕ್ಕಿಂತ ಮುಂಚೆ ಇದು ಕೂಡ ನಾವು ಏನು ಮಾಡೋಣಪ್ಪ ಅಂದ್ರೆ ಇದಕ್ಕೇನು ಬೇಡ ನಡೆಯುತ್ತೆ. ಸೊ ಲಾಕ್ ಮಾಡ್ಬಿಡೋಣ. ಸೊ ಈ ರೀತಿ ನೋಡಿ ಸ್ನೇಹಿತರೆ, ಈ ರೀತಿ ನೀವು ತಮ್ಮನೇಲನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಇನ್ನೂ ಅಟ್ರಾಕ್ಟನ್ನು ಮಾಡ್ಬೋದು. ಸೊ ಭಾಳ ಟೈಮ್ ಇರುತ್ತೆ, ವಿಡಿಯೋ ಕೂಡ ಲೆಂತಿ ಆಗುತ್ತೆ. ಸೊ ಇನ್ನೂ ಹಲವಾರು ಫ್ಯೂಚರ್ಗಳಿವೆ. ಈ ಒಂದು ನಿಮಗೆ ಒಂದು ಆ್ಯಪ್ನಲ್ಲಿ ಹಲವಾರು ಫ್ಯೂಚರ್ಗಳಿದಾವೆ. ಸೊ ಇಲ್ಲಿ ಕೆಲವೊಂದು PNG ಹಾಕೋಬೋದು, ಫೋಟೋ ಹಾಕೋಬೋದು. ನೀವು ಡೌನ್ಲೋಡ್ ಮಾಡ್ಕೋದು PNGಗಳಿರ್ತಾವೆ, PNGಗಳನ್ನ ಹಾಕೋಬೋದು. ಇಲ್ಲ ಒಂದು PNG ತೋರಿಸ್ತೀನಿ, ಮೊಬೈಲ್ PNGನ. ಸೊ ಗ್ಯಾಲರಿಲಿ ಹೋಗಿ ನಾನು ಒಂದು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು PNGಗಳನ್ನ. ಸೊ ನೀವು ಕೂಡ ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಅದೇನಿಲ್ಲ, ಒಂದು ಇಮೇಜ್ ಡೌನ್ಲೋಡ್ರ್ ಅಂತ ಒಂದು ಆ್ಯಪ್ ಇದೆ ನಮ್ಮ ಪ್ಲೇಸ್ಟೋರಲ್ಲಿ ಹೋಗಬೇಕಂದ್ರೆ. ಸೊ ಅಲ್ಲಿ ಕೂಡ ನೀವು ಒಂದು ಏನು ಮಾಡ್ಕೋಬೋದು ಅಂತಂದರೆ ಇಮೇಜನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ನಾನು. ಸೊ PNG ಮೊಬೈಲ್ PNG ಇತ್ತು. ಸೊ ಈ ರೀತಿ ಮೊಬೈಲನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಕೆ ಮಾಡ್ಕೊಳ್ಳಿ. ಸೊ ಈ ರೀತಿ ಇದನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಡ್ರ್ಯಾಗ್ ಮಾಡ್ಕೊಂಡು ಇಲ್ಲೊಂದು ನೀವು ಸೊ ಈ ರೀತಿ ಹಾಕೋಬೋದು. ಇದು ಕೂಡ ನೀವು ಇದು ಕೂಡ ನೀವು ಇದೇ ಮಾಡ್ಬೋದು. ನೀವು ಇದಕ್ಕೂ ಸ್ಟ್ರೋಕು ಮತ್ತು ಸ್ಟ್ರೋಕ್ ಕೊಡ್ಬೋದು, ಮತ್ತು ಶಾಡೋಸ್ ಕೂಡ ಕೊಡ್ಬೋದು ಇದಕ್ಕೆ. ಸೊ ಈ ರೀತಿ ಎಫೆಕ್ಟನ್ನು ಕೊಡ್ಬೋದು. ನೋಡಿ ಈ ರೀತಿ ನೀವು ಎಫೆಕ್ಟನ್ನು ಕೊಡ್ಕೊತಾ ಹೋಗ್ಬೋದು. ಈ ರೀತಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ನನ್ನ ಒಂದು ಸೊ ತಮ್ಮನೇಲಿ ಬಂದುಬಿಟ್ಟು ಇದು ಸಿಂಪಲ್ ಆಯಿತು. ಸೊ ಇನ್ನೂ ಕೂಡ ನೀವು ಚೆನ್ನಾಗಿ ಮಾಡ್ಕೋಬೋದು ಈ ರೀತಿ ತಮ್ಮನೇಲನ್ನು. ಸೊ ನಿಮ್ಮ ಮೊಬೈಲ್ ನೀವು ಮಾಡ್ತಾ ಏನಾಗುತ್ತೆ, ನಿಮಗೂ ಕೂಡ ಎಫೆಕ್ಟ್ ಚೆನ್ನಾಗಿ ಅಂದರೆ ನಿಮಗೂ ಕೂಡ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ಈ ರೀತಿ ತಮ್ಮನೇಲಿ ಮಾಡೋದ್ರಿಂದ. ಸೊ ಈ ಒಂದು ವಿಡಿಯೋ ನಿಮಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಏನಾದರೂ ಡೌಟ್ಗಳಿದ್ದ ಕಮೆಂಟ್ ಮಾಡಿ, ಏನಾದರೂ ಪ್ರಶ್ನೆಗಳಿದ್ದ ಕಮೆಂಟ್ ಮಾಡಿ. ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ, ಇನ್ಫಾರ್ಮೇಷನ್ ತಿಳಿಸ್ತಾ ಹೋಗ್ತೀನಿ. ಸೊ ಈ ಒಂದು ವಿಡಿಯೋಲಿ ಮುಗಿಸ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಬಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.